ಆ APMCದು 100 ಎಕರೆನ ಫೈಂಡ್ ಔಟ್ ಮಾಡಿದ್ದೀವಿ. ಆಮೇಲೆ ಇಲ್ಲಿ ಬಿಸ್ನೆಸ್ ಮಾಡುವಂಥ ಎಲ್ಲ APMC ವರ್ತಕರನ್ನು ಕರೆದು ಮೀಟಿಂಗ್ ಮಾಡಿ ಕೋರಗಂಡಳ್ಳಿ ಆಣೆಪುರ ಇದೆಯಲ್ಲ, ಕೋನೆಪುರ ಕೋರಗಂಡಳ್ಳಿ ಕೋನೆಪುರ 3 ಸರ್ವೆ ನಂಬರ್ ಬರ್ತದೆ. ಇನ್ನೊಂದು ಮಂಗಸಂದ್ರ ಇಲ್ಲ, ಇನ್ಸೈಡ್ ಆಗೇ ಇರಬೇಕು ಅಂತ, ಇನ್ಸೈಡ್ ಆಗಿ ಇರಬೇಕಂದ್ರೆ ಹೆವಿ ಟ್ರಾಫಿಕ್. ಫ್ರೀ ಆಗಿಬಿಡೋಣ, 100 ಎಕರೆ ಜಾಗ ಫ್ರೀ. ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 914110666685. ಫ್ರೀ ಆಗಿರಲಿ, ಫ್ರೀ ಆಗಿ ಮಾಡಲಿ. ಅದು ಕಾನ್ಸೆಪ್ಟ್ ಏನಕ್ಕೆ ಅಲ್ಲಿ ತೊಗೊಂಡೋಗಿದ್ದೀವಿ ಅಂದರೆ, ನಾವು ಒಂದು ನಮಗೆ ಚೆನ್ನೈ ಎಕ್ಸ್ಪ್ರೆಸ್ ಕಾರಿಡಾರ್ಗೆ ಹತ್ತಿರ ಆಗುತ್ತೆ ಆ ಕಡೆ. ಆಮೇಲೆ ನೆಕ್ಸ್ಟ್ ನಾವು ಮಾಡುವಂಥ ರಿಂಗ್ ರೋಡ್ಗೂ ಹತ್ತಿರ ಆಗುತ್ತೆ ಅವರಿಗೆ. ಈ ಕಡೆ ನೀವು ಬೆಂಗಳೂರು ಕಡೆ ಹೋಗ್ಬೇಕಂದ್ರು, ಹೈದರಾಬಾದ್ ಕಡೆ ಹೋಗ್ಬೇಕಂದ್ರು, ಬಾಂಬೆ ಕಡೆ ಹೋಗ್ಬೇಕಂದ್ರು, ನೀವು ಧರ್ಮಸ್ಥಳ ಕಡೆ ಹೋಗ್ಬೇಕಂದ್ರು, ಆಮೇಲೆ ನೀವು ಮೈಸೂರು ರೋಡ್ಗೆ ಹೋಗ್ಬೇಕಂದ್ರೂ ಹಂಗೂ ಕನೆಕ್ಟ್ ಮಾಡ್ಕೋಬೋದು. ಈ ಕಡೆ ಬಂದು ನೀವು ಚೆನ್ನೈ ಕಡೆ ಹೋಗಬೇಕು ಅಂತ ಹೇಳಿದ್ರು ಎಕ್ಸ್ಪ್ರೆಸ್ ಹೈವೇನ ತೊಗೋಬೋದು, ಈ ಟೊಮೊಟೊ ಬಿಸ್ನೆಸ್ ಮಾಡೋರು. ಆಮೇಲೆ ನೀವು ವಿಜಯವಾಡ ಈ ಕಡೆ ಹೋಗಬೇಕು, ಚೆನ್ನೈ ಎಕ್ಸ್ಪ್ರೆಸ್ ಹೈವೇನ ತೊಗೊಂಡು ನೀವು ಒಂದು ಬಂಗಾರಪಳ್ಳಿ ಹತ್ರ ಎಕ್ಸಿಟ್ ಆಗ್ಬೋದು, ಇಲ್ಲಾಂದರೆ ಚಿತ್ತೂರು ಹತ್ರ ಎಕ್ಸಿಟ್ ಆಗಿ, ಚಿತ್ತೂರು ಹತ್ರ ಎಕ್ಸಿಟ್ ಆದರೆ 8 ಕಿಲೋಮೀಟ್ರ್ ತಿರುಪತಿ ರೋಡ್ಗೆ ಬರುತ್ತೆ. ಬಂಗಾರಪಳ್ಳಿ ಹತ್ರ ಎಕ್ಸಿಟ್ ಆದರೆ ಒಂದು 7-8 ಕಿಲೋಮೀಟ್ರಲ್ಲಿ ಹೋಗಿ ನೀವು ತಿರುಪತಿ ಹೈವೇ ಕನೆಕ್ಟ್ ಆಗಿ ವಿಜಯವಾಡಗೆ ಹೋಗ್ಬೋದು. ಇಲ್ಲ ಅದೇ ರೋಡ್ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ನೀವು ಹೋದ್ರೆ ಅಲ್ಲಿ ಕಲ್ಕಟ್ಟ ಹೈವೇಗೆ ಕನೆಕ್ಟ್ ಆಗುತ್ತೆ. ಹಂಗಾದ್ರೂ ಹೋಗ್ಬೋದು ಉದ್ದೇಶದಿಂದ ಅವ್ರಿಗೆ ಫ್ರೀಯಾಗಿ ಜರ್ನಿ ಮಾಡೋದಕ್ಕೆ ಅಂತ ಸ್ವಲ್ಪ ದೂರ ಮಾಡ್ತಾ ಇದ್ದೀವಿ. ಇರುವಂಥ ಮಾರ್ಕೆಟನ್ನು ಅದನ್ನು ಹಂಗೆ ಇಟ್ಕೊಂಡು ವೆಜಿಟೇಬಲ್ಸು ಆ್ಯಂಡ್ ಫ್ಲವರ್ಸು ಈ ರೀತಿಯಲ್ಲಿ ಮಾಡಬೇಕು ಇರುವಂಥ ಮಾರ್ಕೆಟ್ ಅನ್ನೋ ಒಂದು ಉದ್ದೇಶ ಇದೆ. ಇದನ್ನೆಲ್ಲ ನಾವು ಅವ್ರ ಹತ್ರ ಮಾತಾಡ್ತೀವಿ, ಏನಿದ್ದಾರೆ ಅವ್ರ ಹತ್ರ ಎಲ್ಲ ಮಾತಾಡ್ತೀವಿ. ಇದೇ ನಮಗೆ ಇದು APMC ಮಾರ್ಕೆಟ್ದು, ರಿಂಗ್ ರೋಡ್ದು, ಮೆಡಿಕಲ್ ಕಾಲೇಜ್ದು, ಇವಾಗ ಆಗ್ತಾ ಇರುವಂಥ ರೋಡು ಏನು ದೇವನಹಳ್ಳಿಯಿಂದ ನಮ್ಮ ಇಂಡಸ್ಟ್ರಿಯಲ್ ಕಾರಿಡಾರ್ ರೋಡ್ ಆಗ್ತಾಯಿದೆ, ಇದನ್ನು ಯಾವುದೇ ಆಗಲಿ ನಿಲ್ಲೋದಿಲ್ಲ. ಖಂಡಿತವಾಗಲೂ ಒಳ್ಳೇದು ಮಾಡಿ ಸರ್. ನಮಗೆ ಇವಾಗ ನೀವು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಮಾಡ್ತಾ ಇದ್ದೀರಾ, ಪ್ರೈವೇಟ್ ಪಾರ್ಟ್ನರ್ಶಿಪ್ಗಳು ಮಾಡಿ ತೊಂದರೆ ಆಗುತ್ತೆ ಅಂದರೆ ನಿಮಗೆ ತೊಂದರೆ ಆದರೆ ನಮಗೂ ತೊಂದರೆ ಆದಂಗೆ ಸರ್. ನಮ್ಮ ಪಬ್ಲಿಕ್ ಜನಕ್ಕೆ ತೊಂದರೆ ಆದರೆ ನಮಗೆ ತೊಂದರೆ ಆಗೋದಿಲ್ವಾ? ನಾವು ಅಷ್ಟು ಐಡಿಯಾ ಇಲ್ಲದೆ ಮಾಡೋಕ್ಕೆ ಹೋಗೋದಿಲ್ಲ. ಏನಾದರೂ ತೊಂದರೆ ಆಗೋ ಥರ ಇದ್ದರೆ ಯಾಕೆ ಮಾಡ್ತೀವಿ? 1 ವರ್ಷ ಲೇಟ್ ಆದರೂ ಪರವಾಗಿಲ್ಲ, ನೆಕ್ಸ್ಟ್ ಗೌರ್ಮೆಂಟ್ ಕಾಲೇಜನ್ನ ಮಾಡ್ತೀವಿ. ಪ್ರೈವೇಟಿಸಮಾಗಿ ಬಂದಾಗ ಸ್ವಲ್ಪ ಕ್ವಾಂಟಿಟಿಯಾಗಿ ಚೆನ್ನಾಗಿ ಹೋಗುತ್ತೆ, ಮುಂದಿನ ದಿನಗಳಲ್ಲಿ ನಮ್ಗೆ ಚೆನ್ನಾಗಿರುತ್ತೆ ಅನ್ನೋಂಥ ಉದ್ದೇಶ ಅಷ್ಟೇ. ಇದರಲ್ಲಿ ಬೇರೆ ಯಾವುದೇ ಆಗಲಿ ನೀವೇನು ತಿಳ್ಕೊಬೇಡ್ರಿ.